स्कूल स्टाइल कैंसल्ड। यहाँ लर्निंग मिलती है क्रिएटिव ट्विस्ट के साथ। नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट। आपके बच्चे के सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज। एडमिशंस आर ओपन। कामठाना ग्राम में घटी एक दर्दनाक घटना। सर्विस वायर के करंट लगने से एक युवक की गई जान और एक युवती घायल। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। डिस्ट्रिक्ट के कामठाना ग्राम में 27 मई 2026 की सुबह लगभग 11 से 11:30 के बीच सर्विस वायर से करंट लगने से एक युवक की गई जान और एक युवती घायल। कामठाना ग्राम के अंबेडकर कॉलोनी में सुबह 11 से 11:30 के बीच सर्विस वायर की वजह से घर के अंदर करंट उतर। बताया जा रहा है घर टीन शेड का होने की वजह से घर में सर्विस वायर से करंट उतर गया, जिसके चलते सारिका युवती को करंट लग गया और वो चीखने लगी। की आवाज सुनकर सारिका का भाई सचिन कोसमे 27 साल युवक अपनी बहन सारिका को बचाने दौड़ा। सारिका करंट से बच गई और सचिन को करंट ने पकड़ लिया। इसे देख भाई अजय कोसमे सचिन को करंट से बचाने गया और अजय को भी करंट पकड़ लिया। दोनों भाइयों को करंट लगता देख पिता शिवराज कोसमे ने तुरंत लकड़ी से मारकर दोनों को करंट से बचा लिया। इस समय सचिन पूरी तरह से बेहोश हो गया। बिदर ब्रिम्स हॉस्पिटल ले जाया गया। हाँ, इलाज के समय सचिन की गई जान। इस घटना में सारिका शिवराज घायल हो गई। SKGM ढाबा, वेज एंड नॉन वेज ढाबा, स्पेशल मटन थाली, हैदराबाद मुंबई हाईवे, नेशनल हाईवे 65, मठाला मोड़, बसवकल। ARK गिरी सिल्क एंड साड़ी, टिपू सुल्तान कन्वेंट इंग्लिश मीडियम प्राइमरी एंड हाई स्कूल, फ्री एडमिशंस आर ओपन। शिवराज घायल हो गई, जिसका ब्रिम्स हॉस्पिटल में इलाज चल रहा है। ये भी जा रहा है सचिन कोसमे एकलौता एक घर में कमाने वाला युवक था, जिसके निधन से घर में अब कमाने वाला कोई नहीं, जिसके चलते अंबेडकर कॉलोनी के निवासियों ने सरकार से सचिन के परिवार की मदद करने की मांग की है और परिवार के एक सदस्य को गवर्नमेंट जॉब देने की मांग की है। ನಮ್ಮ ತಮ್ಮ ಬಿಡಿಸ್ಲಾಕ ಹೋಗಿದ್ದಾನ, ಅವ್ರು ಆಕಿ ಕೆಳಗೆ ಬಿದ್ದಿದ್ದಾಳೆ, ಅವನಿಗೆ ಹಿಡ್ಕೊಂತು, ಮತ್ತು ಆಮೇಲೆ ನಾನು ಹೋಗಿದ್ದೆ, ನನಗೂ ಹಿಡಿದಿತ್ತು, ನಮ್ಮ ಪಪ್ಪರ್ ಬಂದು ಬಡಗಿಲಿಂದ ಹೊಡೆದು ಮತ್ತು ನನಗೆ ತೆಗೆದು ನಮ್ಮ ತಮ್ಮ ಒಳ್ಳೆ ಬಿದ್ದು ಬೇವಸ್ ಆಗಿ ಆಯ್ತು ಸರ್ ಈ ಕಡೆ ತೊಗೊಂಬಂದು ಹಾಸ್ಪಿಟಲ್ ತರಿಸಾಗ ಇದು ಇತ್ತು ಗಾಡಿಯಲ್ಲಿ. ಆಮೇಲೆ ಸಮಯ ಎಷ್ಟು ಗಂಟೆಗೆ 11:30 ಸರ್, 11:30 ಇದಾಗಿದೆ ಘಟನೆ. ಇಲ್ಲಿ ಬರೋ ಹೊತ್ತಿಗೆ 12:30 ಹಂಗೆ ಹಾಸ್ಪಿಟಲಲ್ಲಿ ಆಗಿತ್ತು. ಇಲ್ಲಿ ಬಂದ ತಕ್ಷಣ ಎಲ್ಲ ಚೆಕ್ ಮಾಡಿದ್ರು ಏನಿಲ್ಲ ಅಂತ ಹೇಳಿದ್ದಾರೆ ಸರ್. International School admissions are open. LKG to 8th standard, day school and residential, Khanapur Road, Baswakalla. Krishnan English Medium Primary and High School, free admission for LKG, 50% off first standard. Admissions are open. ನಮ್ಮ ಕುಟುಂಬದಲ್ಲಿ ಅವನೇ ಇದ್ದೀನಿ ಸರ್, ಎಲ್ಲ ಇದು ಮಾಡೋದು ಅವನ ಮೇಲೆ ಜವಾಬ್ದಾರಿ ಇದ್ದೀವಿ. ನನ್ನ ಹೆಸರು ಅಮರ್ಜಿತ್ ಅಂತ. ನಾವು ಅವ್ರ ಅಣ್ಣ. ಈ ಸರ್ವಿಸ್ ಏನು ವೈರ್ ಇರುತ್ತೆ, ಕರೆಂಟ್ ಕಂಬದ ಒಂದು ಸರ್ವಿಸ್ ವೈರ್ ಇರ್ತದೆ, ಅದು ಹೇಗೆ ಬಂದಿದೆ ಗೊತ್ತಿಲ್ಲ. ಮನೆಯಲ್ಲಿ ಕರೆಂಟ್ ಬಂದಿದೆ, ಮನೆಯಲ್ಲಿ ತಗಡು, ಆಮೇಲೆ ಡೋರ್ ಕೂಡ ಕಬ್ಬಿಣದಿದೆ, ಕಿಟಕಿಯಲ್ಲಿ ಕರೆಂಟ್ ಪಾಸಾಗಿ ಅವರು ತಂಗಿಗೆ ಸಾರಿಕಾಗೆ ಅದು ವಿದ್ಯುತ್ ತಗಲಿದಾಗ ಇವರು ಸಚಿನ್ ಎಂಬರ ಅವರ ಅಣ್ಣವ್ರೇನೋ ಚೇರ್ವತಿ ನೋಡಿ ಹೋಗಿ ಕಾಪಾಡುವಂಥ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅದು ಕರೆಂಟ್ ಅವರಿಗೆ ಬಿಟ್ಟು ಇವ್ರಿಗೆ ಹಿಡಿದ ನಂತರ ಇವರು ಹೊಟ್ಟೆ ಬಿಟ್ಟಿಲ್ಲ. ಹಾಗಾಗಿ ಬೀದರ್ ತರುವಷ್ಟರಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ. ಅಲ್ಲೇ ಬೇಸ್ ಆಗಿದ್ದರು, ಏನು ಪ್ರಜ್ಞೆ ಇದ್ದಿಲ್ಲ. ಇಲ್ಲಿ ಬೀದರ್ ಬರೋಷ್ಟರಿಗೆ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹಾಗಾಗಿ ಇವ್ರಿಗೆ ಕೂಡ ಕರೆಂಟ್ ಹತ್ತಿತ್ತು. ಇವರು ಅವರು ಬ್ರದರ್ ಅಮರ ಕೋಸಮ್ ಅಂತ, ಇವ್ರಿಗೆ ಕೂಡ ಕರೆಂಟ್ ತಗಲಿದೆ ಅಂತ. ಹಾಗಾಗಿ ಇಬ್ಬರಲ್ಲಿ ಒಬ್ಬರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು, ಹಾಗಾಗಿ ಇನ್ನೊಬ್ಬ ಪ್ರಭಾವ ಸಚಿವರಾದ ರಹೀಮ್ ಖಾನ್ ಅವರು ಹಾಗೂ ಸ್ಥಳೀಯ ಶಾಸಕರಾದ ಸನ್ಮಾನ್ಯ ಶ್ರೀ ಶೈಲೇಂದ್ರ ಬೆಲ್ದಾಳೆ ಅವರು ಈಗಾಗಲೇ KB ವತಿಯಿಂದ AW ಅವ್ರಿಗೆಲ್ಲ ಬಂದು ರಿಪೋರ್ಟ್ ಏನೇನಿದೆ, ಪೋಸ್ಟ್ ಮಾರ್ಟಮ್ ಪ್ರೊಸೀಜರ್ ಏನಿದೆ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಈಗ ನೊಂದ ಕುಟುಂಬಕ್ಕೆ ಸಂಪೂರ್ಣ ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿ ಅವರ ಹೆಗಲ ಮೇಲೆ ಇತ್ತು. ಆ ಹುಡುಗ ಸಚಿನ್ ಎಂಬ ಹುಡುಗ ಮನೆ ಸಂಪೂರ್ಣ ಜವಾಬ್ದಾರಿ, ಯಾರು ದುಡಿಯೋರಿಲ್ಲ ಅವ್ರ ಮನೇಲಿ. ಎಲ್ಲ ಒಂದು ವಾಟರ್ ಫಿಲ್ಟರ್ ನೀರು ಇಟ್ಕೊಂಡು ಎಲ್ಲ ಮನೆ ಜವಾಬ್ದಾರಿಯನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಇನ್ನೂ ಚಿಕ್ಕವರು, ವಯಸ್ಸಾದವರು ಇದ್ದಾರೆ. ಸಂಪೂರ್ಣ ಜವಾಬ್ದಾರಿ ಈತನ ಮೇಲೆ ಇತ್ತು. ಆ ಮೇನ್ ಆದಾಯ ಇನ್ಕಮ್ ದುಡಿಯೋರೇ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹಾಗಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಡಳಿತ, ತಾಲೂಕಾಡಳಿತ ಈ ನೊಂದ ಕುಟುಂಬಕ್ಕೆ ಏನು ಪ್ರಾಣ ಹೋಗಿದೆ, ಆ ನೊಂದ ಕುಟುಂಬಕ್ಕೆ ಯಾವ ರೀತಿ ಸಾಧ್ಯ ಆಗ್ತದೋ
ಆ ಒಂದು ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಕುಟುಂಬಕ್ಕೆ ಕಮಟನ್ ಗ್ರಾಮಕ್ಕೆ ಭೇಟಿ ಕೊಟ್ಟು ನೊಂದ ಕುಟುಂಬಕ್ಕೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ಹಾಗಾಗಿ ಜಿಲ್ಲಾಡಳಿತ ಕೂಡಲೇ ಇಂಥ ಪ್ರಕರಣಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯವರೇ ಬೀದರ್ ದಕ್ಷಿಣ ಕ್ಷೇತ್ರದ ಕಮಟನ್ ಗ್ರಾಮಕ್ಕೆ ಹೋಗಿ ಒಂದು ಭೇಟಿ ಕೊಡೋದ್ರ ಮೂಲಕ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಜಿಲ್ಲಾಡಳಿತದಿಂದ ಯಾವ ರೀತಿ ಸಹಾಯ ಆಗ್ತದೋ ಆ ರೀತಿಯಲ್ಲಿ ಅನುದಾನ ಬಿಡುಗಡೆ ಮಾಡಿ ಪರಿಹಾರ ಒದಗಿಸಬೇಕು. ಹಾಗಾಗಿ ನೊಂದ ಕುಟುಂಬಕ್ಕೆ ಕೇಬಿಲಿಂದ ಆದರೆ KBL ಜಾಬ್ ಕೊಡಲಿ. ಒಬ್ಬ ಹುಡುಗರು ಅವ್ರ ಬ್ರದರ್ ಇದ್ದಾರೆ, ಅವರು ಕೂಡ ಈಗ ಮೇಜರ್ ಇದ್ದಾರೆ. ಅವರು ನೊಂದ ಕುಟುಂಬಕ್ಕೆ ಒಂದು ಹೊರ ಗುತ್ತಿಗೆ ಆಧಾರದ ಮೇಲೋ ಅಥವಾ ಒಳ ಗುತ್ತಿಗೆ ಆಧಾರದ ಮೇಲೋ ಒಂದು ಕುಟುಂಬಕ್ಕೆ ನೌಕರಿ ಕೊಟ್ಟರೆ ಅವ್ರ ಕುಟುಂಬಕ್ಕೆ ಆಶ್ರಯ ಆಗ್ತದೆ ಅಂತ ಹೇಳೋದ್ರ ಮುಖಾಂತರ ನನ್ನ 2 ಮಾತುಗಳಿಗೆ ವಿರಾಮ ಮಾಡ್ತೇನೆ. ನನ್ನ ಸರ್ ದಿಲೀಪ್ ಕುಮಾರ್ ವರ್ಮಾ, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ.